ಸಿಂಗಲ್ ಪರ್ಸನ್ ಆಗಿ ಒಂದು ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡಿದಂದ್ರೆ ಬಹುಶಃ ಅಜನೀಶ್ ಅವರ ಅಂತ ಮ್ಯೂಸಿಕ್ಗೆ. ಅಯ್ಯೋ ಅಜನೀಶ್ ಬಿಡಿ, ಅದು ಇನ್ನೊಂದು ಕತೆ. ಅದು ಆಕ್ಚುಲಿ ಒಂದು ಸಿಂಗಲ್ ಆರ್ಮಿ. ಅದು ಕೂಡ ನೋಡಿ ಎಲ್ಲಿಂದ ಸ್ಟಾರ್ಟ್ ಆಯ್ತಂದ್ರೆ ಆಕ್ಚುಲಿ ಏನೋ ಈ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅವರು ಇವರು ಅಂತ ಹಂಗೆ ಅನ್ಕೊಂಡು ಕೊನೆಗೆ ಗುರು ಹತ್ರ ನಾವೆಲ್ಲ ಗುರುವನ್ನು ಡಿಸ್ಕಸ್ ಮಾಡಿದ್ದಾರೆ. ಗುರು ಈಸ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಸಿನಿಮಾ. ನೀವು ಆಶ್ಚರ್ಯ ಅನ್ಸ್ಬೋದು, ಏನ್ ಇವರು ಎಲ್ಲಾರ ಹೆಸರು ಹೇಳ್ತೀರ ಅಂತ. ಫೈನಲಿ ಅಜನೀಶ್ ಅವ್ರು ನಮ್ಗೆ ಕಂಟಿನ್ಯೂಸ್ ಆಗಿ ನಮ್ಮ ಜೊತೆ ಕೂತ್ರು. ಅವ್ರನ್ನ ಫೈನಲೈಸ್ ಮಾಡಿದ್ವಿ ಆಮೇಲೆ. ಸೊ ಯಾಕಂದ್ರೆ ಇದು 5 ಲ್ಯಾಂಗ್ವೇಜು, ಆಮೇಲೆ ಅವ್ರಿಗೆ ಹ್ಯಾಂಡಲ್ ಮಾಡಿ ಗೊತ್ತಿದೆ 5 ಲ್ಯಾಂಗ್ವೇಜು. ನಾನು ಅನ್ಕೊಂಡೆ ಇಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು ಏನು ಇಷ್ಟೊಂದು ಬ್ಯುಸಿ ಇದ್ದಾರೆ, ತೆಲುಗಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ, ತಮಿಳಲ್ಲಿ ಬ್ಯುಸಿ. ಅದು ಯಾರೋ ಒಬ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ, ತುಂಬಾ ಬ್ಯುಸಿ ಇರೋರು ತುಂಬಾ ಫ್ರೀ ಇರ್ತಾರೆ ಸರ್. ಈ ತುಂಬಾ ಫ್ರೀ ಇರೋರೇ ಬ್ಯುಸಿ ನಾಟಕ. ನಿಜವಾಗ್ಲೂ ನನಗೆ ಹೆಂಗ್ ಅನ್ನಿಸ್ತಂದ್ರೆ, ನೀವು 12 ಗಂಟೆಗೆ ಫೋನ್ ಮಾಡಿ ಎತ್ತಾರೆ. ಸಾರಿ ಕರೆಕ್ಷನ್ ಅಂದ್ರೆ ಮತ್ತೆ ಬೆಳಿಗ್ಗೆ ಫೋನ್ ಮಾಡಿ ಸರ್ ಸರಿ ಇದೆಯಾ ಅಂತಾರೆ. ನನಗೆ ಹೆಂಗ್ ಮಾಡ್ತಿದ್ದೀರಾ ಸ್ವಾಮಿ ನೀವು? ನನಗೇ ನಿಮಗೆ ಫೋನ್ ಮಾಡೋಕೆ ಒಂಥರ ಅನ್ಸುತ್ತೆ. ಪಾಪ ನೀವು ಇಷ್ಟು ಸಿನಿಮಾ ಮಾಡ್ತಿದ್ದೀರಾ ಅಂದರೆ, ಸರ್ ಇಲ್ಲ ಸರ್ ಇದು ನನ್ನ ಕೆಲಸ ಸರ್ ಅಂತ ಅಷ್ಟು ಇನ್ವಾಲ್ವ್ ಆಗ್ತಾರೆ ಪಾಪ. ಅವ್ರ ಜೊತೆ ಬಾಬೀಜಿ ಅವರು, ಬಾಬಿ ಅಂತಿದ್ರು, ಅವರು ಅಷ್ಟೇ ಹಂಗೆ ನಿಂತ್ಕೊಳ್ತಾರೆ ಅದರ ಒಂದು ಕೆಲಸ. ಆಮೇಲೆ 5 ಲ್ಯಾಂಗ್ವೇಜ್ಗೆ ಲಿರಿಕ್ಸ್ ಬರೆಯೋದಿದೆಯಲ್ಲ ಇದು, ಅದರಲ್ಲೂ ಟ್ರೋಲ್ ಸಾಂಗು, ಅಲ್ಲಿ ಟ್ರೋಲು ಆ ಕಡೆ ಟ್ರೋಲು, ಅದನ್ನೆಲ್ಲ ತಗೊಬೇಕು. ಆಮೇಲೆ ಅದು ನಮ್ಗೆ ಅರ್ಥವಾಗಲ್ಲ ಕೆಲವು ಲ್ಯಾಂಗ್ವೇಜು, ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಅದಕ್ಕೆ ಬಾಬೀಜಿ ಅವ್ರು ಬಂದು ನಿಂತ್ಕೊಂಡ್ರು. ಅಜನೀಶ್ ಅವ್ರ ಜೊತೆಲಿ ಇರ್ತಾರೆ ಬಾಬಿ ಅವ್ರು ಬಂದು ನಿಂತ್ಕೊಂಡು ಪ್ರತಿಯೊಂದು ಹೇಳಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ನಾನಂತೂ ಬಿಡಲ್ಲ ಅಂತ. ಹಂಗೆ ಬಾಯಲ್ಲಿ ಇನ್ನೊಬ್ರನ್ನ ಕರೆಸಿ, ಅವ್ರನ್ನ ಕರೆಸಿ, ಮಲಯಾಳೀಸು, ತಮಿಳು, ಇವ್ರನ್ನೆಲ್ಲ ಕರೆಸಿ ಬರ್ಸಿ. ಇಟ್ ಈಸ್ ಆಲ್ ನಿಜವಾಗ್ಲು ನಿಜ ಸರ್. ಅಂಡ್ ದಟ್ RR ಮಾಡಿರುವಂಥದ್ದು ಅಜನೀಶ್ ಅವರು, ಅದೊಂದು ಜಸ್ಟ್ ಒಂದು ಜಲಕ್ ಒಂದು ಸ್ಟಾರ್ಟಿಂಗ್ ಬಿಟ್ಟರೆ ಟೀಸರ್ ಬಿಡೋಕ್ಕಿಂತ ಮುಂಚೆ, ಟ್ರೈಲರ್ಗಿಂತ ಮುಂಚೆ ಒಂದು ಫೇಸ್ಬುಕ್ ಅಲ್ಲಿ ನಾನು ಇದೆಲ್ಲ ನೋಡ್ತೇನೆ. ಅದಕ್ಕೆ ಕೊಟ್ಟಂತ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಇದೆಯಲ್ಲ ಅಲ್ಟಿಮೇಟ್. ಅವರು ಕೊನೆವರೆಗೂ ಇನ್ನೂ ಮಾಡ್ತಾ ಇದ್ದಾರೆ, ಅವ್ರು ಸ್ಯಾಟಿಸ್ಫೈ ಆಗಿಲ್ಲ. ಸರ್ ಕಳಿಸಿದ್ರ ಅಂದ್ರೆ ಇಲ್ಲ ನಾನು ಚೂರು ಏನೋ ಅನ್ನಿಸ್ತಾ ಇದೆ ಅದನ್ನ ಮಾಡಿ ಕಳಿಸ್ತೀನಿ ಅಂತ. ಅಯ್ಯೋ ಆಶ್ಚರ್ಯ ನಿಜವಾಳ. ಅಷ್ಟು ಅನ್ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಅಷ್ಟು ವರ್ಕ್ ಇದೆ, ಅಷ್ಟು ಬ್ಯುಸಿ ಇದ್ದಾರೆ. ನನಗೆ ಅದು ಆಶ್ಚರ್ಯ ಆಗೋದು, ಯಾಕೆ ದೇವರವ್ರನ್ನ ಅಂತ ಇದ್ರಲ್ಲಿ ಇಟ್ಟಿದ್ದಾರೆ ಅಂದ್ರೆ ಹೇಳೋ ಆ ವರ್ಕ್ ಅದು ಆಕ್ಚುಲಿ ಹೇಳೋ. ಅಯ್ಯೋ ಆಮೇಲೆ ಅಷ್ಟು ಸಿಂಪಲ್, ಅಷ್ಟು ಇದಾಗಿರ್ತಾರೆ ಆಕ್ಚುಲಿ. ಏನ್ ಸರ್ ಒಂದು 2 ಸಿನಿಮಾ ಮಾಡ್ರೇನೆ ಇಲ್ಲ ನಾನು ಅಷ್ಟು ಬ್ಯುಸಿ ಅಂತಾರೆ ಅವ್ರು. ಅಷ್ಟು ಸಿನಿಮಾ ಆಮೇಲೆ ಎಲ್ಲವೂ ಸೂಪರ್ ಡೂಪರ್ ಹಿಟ್ಸು. ಕನ್ನಡದಲ್ಲಿ ಮಾತ್ರ ಅಲ್ಲ, ತೆಲುಗುಲಿ ಅವ್ರು ಮಾಡಿ ಸಿನಿಮಾ ಎಲ್ಲ ಸೂಪರ್ ಹಿಟ್. ಅದೇ ಹೇಳಿದೆ ಸ್ವಾಮಿ ನಿಮ್ದು ಏನ್ ಸ್ವಾಮಿ ನಿಮ್ ಕೈಗೂಡ ಅಂತ. ನಿಜ ಸರ್, ದಟ್ ಹಾರ್ಡ್ ವರ್ಕ್ ಇದ್ದೇ ಇದೆ. ಸೊ ಓವರ್ ಆಲ್ ಆಗಿ ಈಗ ಆಫೀಸರ್ ಸಿನಿಮಾ ಬುದ್ಧಿವಂತರಿಗೆ ಮಾತ್ರ ಅಂತ ಇರುತ್ತಲ್ಲ, UI ಅತಿ ಬುದ್ಧಿವಂತರಿಗೆ ಮಾತ್ರನಾ ಅಥವಾ ಸಾಮಾನ್ಯರಿಗೂ ಮಾತ್ರ? ಆತರ ಏನಿಲ್ಲ, ನಾನು ಅದೇ ಹೇಳದ್ನಲ್ಲ. ನೋಡಿ ಈ ಪಿಕ್ಚರ್ ನೋಡಿ ನೀವು ನಿಮ್ಗೆ ಅರ್ಥ ಆಗತ್ತೆ. ಈ ಪಿಕ್ಚರ್ ನೀವು ನೋಡಿದ್ರೆ ಫುಲ್ ಪಿಕ್ಚರ್ ಫುಲ್ ಲೇಯರ್ಸ್ ಇದೆ ಅಂತಿದ್ದೀರಿ. ಲೇಯರ್ ಅರ್ಥ ಮಾಡ್ಕೊಳ್ಳೋದೇ ಬುದ್ಧಿವಂತರಿಗೆ ಕಷ್ಟ ಆಗುತ್ತೆ. ಹಂಗೇನಿಲ್ಲ, ನೀವು ತುಂಬಾ ಅನ್ಕೊಂಡಿದ್ದೀವಿ. ಕೆಲವ್ರಿಗೂ ಇವಾಗ ನಾನು ಬುದ್ಧಿವಂತ ನನ್ನಷ್ಟು ಫುಲ್ ಯಾರು ಇಲ್ಲ ಅನ್ಸುತ್ತೆ ಕೆಲವು ಸತಿ. ಹಂಗಲ್ಲ, ಅದು ಆಕ್ಚುಲಿ ಬುದ್ಧಿವಂತಿಕೆ ಅನ್ನೋದಲ್ಲ. ಅದು ನೀವು ಒಂದು ಇನ್ನೋಸೆಂಟ್ ಆಗಿ ನೋಡ್ರೆ ನಿಮ್ಗೆ ಕಾಣಿಸುತ್ತೆ ಅದು. ಅದಕ್ಕೆ ನಾನು ಹೇಳೋದು, ಯಾವತ್ತೂ ನಾನು ಆಡಿಯನ್ಸ್ನ ಬಿಲೀವ್ ಮಾಡ್ತೀನಿ ಅಂದ್ರೆ, ನನಗೆ ಯಾವತ್ತೂ ಗೊತ್ತು ನಾವು ಏನೇ ತಲೆ ಕೆಳಗೆ ಮಾಡಿ ನಮ್ಮ ಎಕ್ಸ್ಪೀರಿಯನ್ಸು ನಾವು ಹಂಗೆ ಮಾಡಿದ ಹಿಂಗೆ ಅವ್ನ ಮೇಲೆ ಕೂತ್ಕೊಂಡು ಕ್ಲೀನಾಗಿ ಹೇಳ್ಬಿಡ್ತಾರೆ, ಇಲ್ಲಿ ತಪ್ಪು ಮಾಡಿದೆ, ಇಲ್ಲಿ ಚೆನ್ನಾಗಿದೆ, ಇದಿದೆ ಅಂತ. ಅಲ್ಟಿಮೇಟ್ ಜಡ್ಜ್ ಅವ್ರು ನಿಜವಾಗ್ಲು. ನನಗೆ ಆಲ್ರೆಡಿ ಪ್ರೂವ್ ಮಾಡ್ಕೊಂಡ್ ಬಂದಿದ್ದಾರೆ ಅವರು. ನಾನು ಬುದ್ಧಿವಂತ ಅಂತ ಅವ್ರ ಹೆಸರಿಗೆ ಹೇಳ್ತಾರೆ. ಆ್ಯಕ್ಚುಲಿ ನನ್ನ ಹಿಂದೆ ಇರೋಲ್ಲ, ಅವರು ಬುದ್ಧಿವಂತರು. ಆ್ಯಕ್ಚುಲಿ ನಾನು ಏನೋ ಮುಖಸ್ತುತಿಗೆ ಹೇಳ್ತಿದ್ದೀನಿ, ಇಲ್ಲಿ TV ಮುಂದೆ ಕೂತ್ಕೊಂಡು ಹೇಳ್ತಿದ್ದೀನಿ ಅಂತಲ್ಲ, ನಿಜವಾಗ್ಲೂ ಹೇಳ್ತೀನಿ, ಯಾವತ್ತು ಅವರೇ ಬುದ್ಧಿವಂತರು. ನೀವು ಯಾವ ಟ್ರೆಂಡ್ ಅಲ್ಲಾರ ಹೋಗಿ ಅವ್ರು ಟಕ್ ಒಂದು ಚೂರು ಇದ್ದಿದ್ರೆ ಅವ್ರು ಹೇಳ್ಬಿಡ್ತಾರೆ ಪಟ್ಟಂತೆ ಇಲ್ಲಿದಿಲ್ಲ ಅಂತ. ಅವ್ರಿಗೆ ಅನ್ನಿಸ್ಲಿಲ್ಲ, ನೀವು ತಪ್ಪು ಮಾಡಿದ್ರು ಕೂಡ ಅವ್ರು ಕೇರ್ ಮಾಡಲ್ಲ. ಇಲ್ಲ ಅವ್ರ ಇಂಟೆನ್ಷನ್ ಚೆನ್ನಾಗಿದೆ, ಚೆನ್ನಾಗಿದೆ ಬುಡಯ್ಯ ಅಂತ. ಅದಕ್ಕೆ ದೇವರು ಅಂತ ಹೇಳೋದು. ಅದು ಆ ಒಂದು ಇದಕ್ಕೆ, ಯಾಕಂದರೆ ಅದು ಗೊತ್ತಿಲ್ಲದೆ ವರ್ಕ್ ಆಗುತ್ತೆ. ಅದು ಸಬ್ ಕಾನ್ಷಿಯಸ್ ಲೆವೆಲ್, ಸೂಪರ್ ಕಾನ್ಷಿಯಸ್ ಲೆವೆಲ್ ಅದು ನಿಮ್ಮ ಇಂಟೆನ್ಷನ್ ಅವ್ರಿಗೆ ಅರ್ಥ ಆಗುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇದು ನಾನು ಜಾಸ್ತಿ ಮಾತಾಡ್ತೀನಿ, ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ದೀರ. ನನಗೂ ನಿಮ್ಮ ನೋಡಿ ತುಂಬಾ ಮಾತಾಡ್ಬೇಕಂದ್ರೆ, ಇವಾಗ ನನಗೆ ಒಂದು ಹಾಡು ಬರೆದಾಗ ಹಾಡು ಲಿರಿಕ್ಸ್ ಅಲ್ಲ, ಆ ಲಿರಿಕ್ಸ್ ಒಳಗಡೆ ಹಿಂದೆ ಇರೋ ಒಂದು ಪೇನ್ ಇರ್ಬೋದು, ಆ ಒಂದು ಆ ಕವಿದು ಒಂದು ಹ್ಯಾಪಿನೆಸ್ ಇರ್ಬೋದು, ಅದೊಂದು ಏನೋ ಫೀಲ್ ಟ್ರಾನ್ಸ್ಫರ್ ಆಗುತ್ತೆ. ಇದೊಂದು ಮಾಧ್ಯಮ ಅಷ್ಟೇ ಲಿರಿಕ್ಸ್ ಅನ್ನೋದು. ಅದು ಪ್ಯೂರ್ ಆಗಿದ್ರೆ ಅದು ಪ್ಯೂರ್ ಆಗಿ ಹೋಗ್ಬಿಡುತ್ತದೆ. ಆ್ಯಕ್ಚುಲಿ ನಾವು ಒಳಗಡೆ ಏನು ಇಟ್ಕೊಂಡು ಮಾಡಿದ್ದೀವಿ ಅಂತ. ನಾನು ಕಮರ್ಷಿಯಲ್ ಆಗಿ ಇಟ್ಕೊಂಡು ಇದಿಷ್ಟ ಆಗುತ್ತೆ, ಇದನ್ನ ಜನ ವಿಸಿಲ್ ಹೊಡಿತಾರೆ ಅಂದ್ರೆ ಹೊಡೆಯಲ್ಲ. ನೀವು ಯಾವುದೋ ಖುಷಿಯಾಗಿ ಮಾಡಿದ್ವಿ ಅಲ್ಲಿ ಅಂತ ವಿಸಿಲ್ ಹೊಡಿತಾರೆ, ಅದು ನಮ್ಗೆ ಗೊತ್ತಿಲ್ದಿರೋಂಥ ವಿಷಯ. ಸೊ ನನಗೆ ಯಾವಾಗಲೂ ಅನ್ಸೋದು, ಏನೋ ಒಂದು ಪಿಕ್ಚರು ಚೆನ್ನಾಗಿಲ್ಲ, ಇದು ಹಿಟ್ಟಾಗತ್ತಾ, ಇದು ಚೆನ್ನಾಗಿ ಓಡುತ್ತಾ ಅಂತ ಅದು ಯಾರು ಹೇಳೋಕ್ಕಾಗಲ್ಲ, ಜನ ಮಾತ್ರ ಹೇಳ್ತಾರೆ. ಅಲ್ಲಿ ನನಗನ್ಸೋದು ನಿಮ್ಮ ಹಾನೆಸ್ಟ್ ಎಫರ್ಟ್ಸ್ ಇದೆಯಲ್ಲ, ಅದು ಗೊತ್ತಿಲ್ಲ. ನನ್ನ ಲೆವೆಲ್ಗೆ ನನಗೆ ಈ ಲೆವೆಲ್ ಹಾನೆಸ್ಟ್ ಇರ್ಬೋದು, ಇನ್ನೊಬ್ರಿಗೆ ಈ ಲೆವೆಲ್ ಇರ್ಬೋದು, ಇನ್ನೊಬ್ರಿಗೆ ಈ ಲೆವೆಲ್ ಇರ್ಬೋದು. ಅದು ಯಾವ ಲೆವೆಲ್ಗೆ ಅದಿರುತ್ತೋ ಆ ಲೆವೆಲ್ಗೆ ಅವ್ರು ರೀಚ್ ಆಗಿರ್ತಾರೆ. ನನ್ನ ಪ್ರಕಾರ ಹಾನೆಸ್ಟಿ, ಆ ಪ್ಯೂರಿಟಿ, ಆ ಒಂದು ಟ್ರೂತ್ಫುಲ್ಲಾಗಿ ವರ್ಕ್ ಮಾಡೋದಿದೆಯಲ್ಲ, ಅದು ಮಾತ್ರ
ತಲುಪುತ್ತೆ ಅಂತ ನನ್ನ ಒಂದಿದು. ನಿಜ